ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮರಳಿ ಬಾ ಒಲವೇ ನೀಳ್ಗತೆಯ 3ನೇ ಭಾಗವನ್ನ ಕೇಳ್ತಾ ಇದ್ದೀರಾ. ಬೆಳಗಿನ ಜಾವ 5 ಗಂಟೆ. ಸೋಮಿನಕೊಪ್ಪ ಇನ್ನೂ ಸಂಪೂರ್ಣವಾಗಿ ಎಚ್ಚರಗೊಂಡಿರಲಿಲ್ಲ. ರಾತ್ರಿಯ ಮಂಜು ಇನ್ನೂ ಹುಲ್ಲಿನ ತುದಿಗಳಲ್ಲಿ ಅಂಟಿಕೊಂಡಿತ್ತು. ದೂರದ ಬೆಟ್ಟಗಳ ಹಿಂದಿನಿಂದ ಸೂರ್ಯ ನಿಧಾನವಾಗಿ ಮೇಲೆ ಏಳಲು ಸಿದ್ಧವಾಗುತ್ತಿದ್ದ. ಊರಿನ ಕೆಲವು ಮನೆಗಳಲ್ಲಿ ಮಾತ್ರ ದೀಪಗಳು ಹೊತ್ತಿದ್ದವು. ಅದೆಲ್ಲೋ ದೇವಸ್ಥಾನದ ಗಂಟೆ ಒಮ್ಮೆ ಮೊಳಗಿತು. ಹಾಲಿನ ಕ್ಯಾನ್ ಕಟ್ಟಿಕೊಂಡು ಹೊರಟಿದ್ದ ರೈತನ ಬೈಕ್ನ ಸದ್ದು ನಿಶ್ಶಬ್ದವನ್ನು ಸೀಳಿ ಮುಂದೆ ಸಾಗಿತು. ದನಕರುಗಳ ಅಂಬಾ ಎಂಬುವ ಸದ್ದು, ಹಕ್ಕಿ ಪಕ್ಷಿಗಳ ಕಲರವ ಆಗಷ್ಟೇ ಶುರುವಾಗಿತ್ತು. ಆ ಊರಿನ ತುದಿಯಲ್ಲಿದ್ದ ಹಳೆಯ ಮಣ್ಣಿನ ಮನೆಯ ಹಿಂಭಾಗದಲ್ಲಿ ಚಿಕ್ಕದೊಂದು ಬಾಡಿಗೆ ಮನೆ. ಮನೆ ಎಂದರೆ ಮನೆಯಲ್ಲ, ಒಂದು ಕೋಣೆ. ಅಲ್ಲೇ ಒಂದು ಭಾಗದಲ್ಲಿ ಅಡಿಗೆ ಮನೆ, ಇನ್ನೊಂದು ಭಾಗದಲ್ಲಿ ಬಚ್ಚಲು ಮನೆ. ಮನೆಯ ಮುಂದೊಂದು ಪುಟ್ಟ ಜಗುಲಿ ಅಷ್ಟೇ. ಆ ಮನೆಯೊಳಗೆ ನೆಲದ ಮೇಲೆ ಚಾಪೆಯ ಮೇಲೆ ಮಲಗಿದ್ದ ಹೆಂಗಸು ಕಣ್ಣು ತೆರೆದಳು. ಅಲಾರಾಂ ಹೊಡೆಯಲಿಲ್ಲ. ಅದರ ಅವಶ್ಯಕತೆಯೂ ಅವಳಿಗಿರಲಿಲ್ಲ. ಕಳೆದ 1 ವರ್ಷದಿಂದ ಅವಳ ದೇಹವೇ ಗಡಿಯಾರವಾಗಿ ಬಿಟ್ಟಿತ್ತು. ಪ್ರತಿದಿನ ಒಂದೇ ಸಮಯಕ್ಕೆ ಕಣ್ಣು ಬಿಡುತ್ತಿತ್ತು, ಒಂದೇ ಸಮಯಕ್ಕೆ ಮಲಗುತ್ತಿತ್ತು. ಒಂದೇ ರೀತಿಯ ಬದುಕು, ಒಂದೇ ರೀತಿಯ ದಿನಗಳು, ಒಂದೇ ರೀತಿಯ ಏಕಾಂತ. ಅವಳು ನಿಧಾನವಾಗಿ ಎದ್ದು ಕುಳಿತಳು. ಕೆಲವು ಕ್ಷಣ ಹಾಗೆಯೇ ಗೋಡೆಯನ್ನು ನೋಡುತ್ತಾ ಕುಳಿತಿದ್ದಳು. ಗೋಡೆಯ ಮೇಲೆ ಯಾವುದೇ ಫೋಟೋ ಇರಲಿಲ್ಲ, ಯಾವುದೇ ದೇವರ ಚಿತ್ರವೂ ಇರಲಿಲ್ಲ, ಯಾವುದೇ ನೆನಪಿನ ವಸ್ತುವೂ ಅಲ್ಲಿ ಕಾಣಿಸುತ್ತಿರಲಿಲ್ಲ. ತನ್ನ ಹಳೆಯ ಜೀವನಕ್ಕೆ ಸಂಬಂಧಿಸಿದ ಒಂದೇ ಒಂದು ಗುರುತನ್ನು ಆ ಮನೆಯೊಳಗೆ ಆಕೆ ತಂದಿರಲೇ ಇಲ್ಲ. ಆ ಮನೆಯ ಗೋಡೆಗೆ, ಬಾಗಿಲಿಗೆ, ಅಲ್ಲಿ ಸುಳಿದಾಡುವ ಗೋಡೆಗೆ ಪರಿಚಯವಾಗಿದ್ದು ಒಂದೇ ಹೆಸರು: ಛಾಯಾ. ಯಾರೂ ಇಲ್ಲದ ಅನಾಥೆ. ಅಂಗನವಾಡಿಯಲ್ಲಿ ಆಯಾ ಕೆಲಸ ಮಾಡುವ ಶಾಂತ ಸ್ವಭಾವದ ಹುಡುಗಿ. ಯಾರೊಡನೆಯೂ ಹೆಚ್ಚು ಮಾತನಾಡದ ಮಂಕು ಹುಡುಗಿ. ಆ ಊರಿನವರಿಗೆ ಗೊತ್ತಿದ್ದದ್ದು ಅಷ್ಟೇ. ಆದರೆ ಆ ಹೆಸರಿನ ಹಿಂದೆ ಒಂದು ಬದುಕು ಕಳೆದು ಹೋಗಿತ್ತು. ಒಂದು ಮನೆ, ಒಂದು ಮದುವೆ, ಒಂದು ಪ್ರೇಮದ ಬಂಧನ, ಒಂದು ಕುಟುಂಬ, ಒಂದು ವಾತ್ಸಲ್ಯ ಮತ್ತು ಒಬ್ಬ ಶಶಾಂಕ್. ಶಶು. ಆ ಹೆಸರನ್ನು ಅವಳು ಮನಸ್ಸಿನೊಳಗೆ 1000 ಬಾರಿ ಕರೆದರೂ ತುಟಿಗಳ ಮೇಲೆ ಮಾತ್ರ ಎಂದಿಗೂ ತಂದಿರಲಿಲ್ಲ. ಛಾಯಾ ನಿಧಾನವಾಗಿ ಎದ್ದು ಕಿಟಕಿಯನ್ನು ತೆರೆದಳು. ತಣ್ಣನೆಯ ಗಾಳಿ ಮುಖಕ್ಕೆ ತಾಗಿತು. ಕಣ್ಣು ಮುಚ್ಚಿಕೊಂಡಳು. ಆ ಗಾಳಿಯಲ್ಲಿ ಮಣ್ಣಿನ ಸುವಾಸನೆ ಇತ್ತು. ಒಂದು ಕಾಲದಲ್ಲಿ ಇಂತಹ ಬೆಳಗು ಅವಳಿಗೆ ಎಷ್ಟು ಇಷ್ಟವಾಗಿತ್ತು. ಮಳೆ ಬಂದರೆ ಕಾಫಿ ಹಿಡಿದು ಮನೆಯ ಬಾಲ್ಕನಿಯಲ್ಲಿ ನಿಂತುಕೊಳ್ಳುತ್ತಿದ್ದಳು. ಗಾಳಿ ಜೋರಾಗಿ ಬೀಸಿದರೆ ಮಕ್ಕಳಂತೆ ಖುಷಿ ಪಡುತ್ತಿದ್ದಳು. ಹೂ ಬಿಡುತ್ತಿದ್ದ ಗಿಡವನ್ನೂ ಕೂಡ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದಳು. ಆದರೆ ಈಗ ಅದೇ ಗಾಳಿ ಬೀಸುತ್ತಿತ್ತು, ಅದೇ ಮಣ್ಣಿನ ವಾಸನೆಯನ್ನ ಹರಡುತ್ತಿತ್ತು. ಆದರೆ ಅವಳ ಮನಸ್ಸು ಮಾತ್ರ ಯಾವುದನ್ನು ಅನುಭವಿಸುವ ಸ್ಥಿತಿಯಲ್ಲೇ ಇರಲಿಲ್ಲ. ಅವಳ ಬದುಕಿನಲ್ಲಿ ಸಂತೋಷವೂ ಇರಲಿಲ್ಲ, ದುಃಖವನ್ನು ಹೊರಹಾಕುವ ಹಕ್ಕೂ ಇರಲಿಲ್ಲ. ಇದ್ದದ್ದು ಕೇವಲ ಒಂದು ಶಿಕ್ಷೆ. ಆ ಶಿಕ್ಷೆ ಬೇರೆ ಯಾರೋ ವಿಧಿಸದ್ದಲ್ಲ, ಅವಳಿಗೆ ಅವಳೇ ನೀಡಿಕೊಂಡಿದ್ದ ಶಿಕ್ಷೆ. ಆ ಶಿಕ್ಷೆಯನ್ನು ಪ್ರತಿದಿನ ಅನುಭವಿಸಬೇಕಾದ ಕೈದಿಯಂತೆ ಅವಳು ಬದುಕುತ್ತಿದ್ದಳು. ಛಾಯಾ ಸ್ನಾನ ಮುಗಿಸಿ ಹೊರಬಂದಳು. ಅವಳಲ್ಲಿ ಇದ್ದದ್ದೇ ಒಂದು ಸಣ್ಣ ಚೀಲ. ಅದರಲ್ಲಿ 3 ಹತ್ತಿಯ ಸೀರೆಗಳು, ಅಂಚು ಸೆರಗು ಏನೂ ಇಲ್ಲದ ಸಾದಾ ಸೀರೆಗಳು. ಕಾವಿ ಬಣ್ಣ, ಬೂದು ಬಣ್ಣ, ಮತ್ತೊಂದು ಮಾಸಲು ಕೆನೆ ಬಣ್ಣ. ವರ್ಷದಿಂದ ಅವೇ ಸೀರೆಗಳನ್ನು ಉಟ್ಟು ಬಣ್ಣಗಳು ಮಾಸಿ ಹೋಗಿದ್ದವು. ಬೂದು ಬಣ್ಣದ ಸೀರೆಯನ್ನು ತೆಗೆದುಕೊಂಡು ಉಟ್ಟಳು. ಪೂರ್ತಿ ಕತ್ತನ್ನು ಮುಚ್ಚಿದ್ದ ಬ್ಲೌಸ್ ಕೈಗಳನ್ನೂ ಪೂರ್ತಿಯಾಗಿ ಮುಚ್ಚಿತ್ತು. ಕೂದಲನ್ನು ಬಾಚಿ ಬಿಗಿಯಾಗಿ ಜಡೆ ಹೆಣೆದಳು. ಮುಂಗುರಳ ಜೊಂಪೆಯೊಂದು ಅವಳ ಬಿಗಿ ಹಿಡಿತ ತಪ್ಪಿಸಿಕೊಂಡು ಹಣೆಯ ಮೇಲೆ ಬಂದು ಬಿದ್ದಿತು. ಏ ಮೃದು, ನಂಗೆ ಆ ನಿನ್ ಮುಂಗುರಳ ಮೇಲೆ ಒಂಥರಾ ಅಸೂಯೆ ಕಣೆ. ನನಗಿಂತ ಹೆಚ್ಚು
ಅವೇ ನಿನ್ನನ್ನು ಮುದ್ದಾಡುತ್ತವೆ ಎಂದವನ ಮಾತು ಕಿವಿಯಲ್ಲಿ ಪ್ರತಿಧ್ವನಿಸಿತು. ಅಬ್ಬಾ, ಏನ್ ಚೆನ್ನಾಗಿ ನಾಟಕ ಮಾಡ್ತೀರಾ ಶಶು. ಯಾವುದೋ ಹಳೆ ಹಿಂದಿ ಸಿನಿಮಾ ಡೈಲಾಗ್ನ ಕದ್ದು ನಿಮ್ದೇ ಸ್ವಂತದ್ದು ಅನ್ನೋ ಹಾಗೆ ಹೇಳ್ತೀರಾ? ಮೃದು ಹೇಳಿದಾಗ ಶಶಾಂಕನ ಮುಖ ಮಾಲಿನ ಸಮೇತ ಸಿಕ್ಕು ಬಿದ್ದ ಕಳ್ಳನ ಮುಖದಂತೆ ಆಗಿದ್ದು ನೆನೆದು ಛಾಯಾಳ ಮುಖದಲ್ಲಿ ನಗು ಅರಳಿತು. ಒಂದೇ ಒಂದು ಕ್ಷಣವಷ್ಟೇ. ಮರುಗಳಿಗೆ ಆ ನಗು ಮತ್ತೆ ಕಾಣೆಯಾಗಿತ್ತು. ಕೈಗೆ ಎಣ್ಣೆ ನೀರು ಸವರಿ ಆ ಮುಂಗುರುಳನ್ನು ಜಡೆಯ ಒಳಗೆ ಸೇರಿಸಿದಳು. ಒಂದಿಷ್ಟು ಪುಡಿ ಕಂಕುಮವನ್ನು ಹಣೆಗೆ ಇಟ್ಟುಕೊಂಡಳು. ಮುಖಕ್ಕೆ ಪೌಡರ್ ಇಲ್ಲ, ಕಣ್ಣಿಗೆ ಕಾಜಲಿಲ್ಲ, ಕೂದಲಿಗೆ ಹೂವಿಲ್ಲ. ಕೊನೆಗೆ ಆ ಕೋಣೆಯಲ್ಲಿ ಕನಿಷ್ಠ ಪಕ್ಷ ಒಂದು ಕನ್ನಡಿ ಕೂಡ ಇಲ್ಲ. ಛಾಯಾ ಅಡುಗೆ ಮನೆಗೆ ಹೋದಳು. ಸ್ಟವ್ ಹಚ್ಚಿದಳು. ಒಂದು ಹಿಡಿ ಅಕ್ಕಿ ತೊಳೆದು ಪಾತ್ರೆಗೆ ಹಾಕಿದಳು. ಅದಕ್ಕೆ ಸ್ವಲ್ಪ ಬೇಳೆ, 2 ಹಸಿಮೆಣಸು, 1 ಈರುಳ್ಳಿ, ಉಪ್ಪು ಹಾಕಿ ಬೇಯಲು ಇಟ್ಟಳು. ಅಷ್ಟೇ, ಅವಳ ಇಡೀ ದಿನದ ಅಡುಗೆ ಮುಗಿದು ಹೋಯಿತು. ಅಡಿಗೆ ಮಾಡುವುದಕ್ಕೆ ಅವಳಿಗೆ ಬೇಸರವೇನೂ ಇರಲಿಲ್ಲ. ಆದರೆ ತಿನ್ನೋದ್ರಲ್ಲಿ ಮಾತ್ರ ಆಸಕ್ತಿ ಇರಲಿಲ್ಲ. ಹಸಿವಾದರೆ ತಿನ್ನುತ್ತಿದ್ದಳು, ಹಸಿವಾಗದೇ ಇದ್ದರೂ 2 ತುತ್ತು ತಿನ್ನುತ್ತಿದ್ದಳು. ಕೆಲವೊಮ್ಮೆ ಮಧ್ಯಾಹ್ನದ ಅನ್ನ ಹಾಗೇ ರಾತ್ರಿ ತನಕ ಉಳಿಯುತ್ತಿತ್ತು. ರಾತ್ರಿ 2 ತುತ್ತು ತಿಂದರೆ ಸಾಕು ಎನಿಸುತ್ತಿತ್ತು. ಉಳಿದ ಅನ್ನವನ್ನು ಬೆಳಿಗ್ಗೆ ಕಾಗೆಗಳಿಗೆ ಹಾಕುತ್ತಿದ್ದಳು. ಊಟ ಅವಳಿಗೆ ರುಚಿಯ ವಿಷಯವಾಗಿರಲಿಲ್ಲ. ಅದು ಕೇವಲ ದೇಹವನ್ನು ಬದುಕಿಸುವ ಸಾಧನವಾಗಿತ್ತು. ಯಾಕೆಂದ್ರೆ ಅವಳು ಬದುಕಿರಬೇಕಿತ್ತು, ಬದುಕಿರಲೇಬೇಕಿತ್ತು. ಯಾರಿಗಾಗಿ? ಆ ಪ್ರಶ್ನೆಗೆ ಅವಳ ಬಳಿ ಇದ್ದ ಉತ್ತರ ಶಿಕ್ಷೆಗಾಗಿ. ಛಾಯಾ ಬಾಗಿಲಿಗೆ ಬೀಗ ಹಾಕಿ ಹೊರಟಳು. ಕೈಯಲ್ಲಿ ಒಂದು ಹಳೆಯ ಬಟ್ಟೆಯ ಚೀಲ, ಅದರೊಳಗೆ ಸ್ಟೀಲ್ ಡಬ್ಬಿಯಲ್ಲಿ ಮಧ್ಯಾಹ್ನದ ಊಟ, ಒಂದು ನೀರಿನ ಬಾಟಲಿ. ಅಂಗನವಾಡಿ ಶಾಲೆ ಅಲ್ಲಿಂದ 10 ನಿಮಿಷದ ದಾರಿ. ಅವಳು ಪ್ರತಿದಿನವೂ ನಡೆದುಕೊಂಡೇ ಹೋಗುತ್ತಿದ್ದಳು. ದಾರಿಯಲ್ಲಿ ಎಷ್ಟೋ ಜನ ಎದುರಾಗುತ್ತಿದ್ದರು. ಯಾರೊಂದಿಗೂ ಮಾತಿಲ್ಲ, ಯಾರ ನೋಟಕ್ಕೂ ನೋಟ ಬೆರೆಸುತ್ತಿರಲಿಲ್ಲ. ಛಾಯಾ ಯಾರನ್ನು ತನ್ನ ಪರಿಧಿಯೊಳಗೆ ಬಿಟ್ಟುಕೊಳ್ಳದೇ ಹೆದರುತ್ತಿದ್ದಳು. ಅವಳಿಗೆ ಜನರ ಬಗ್ಗೆ ಹೆದರಿಕೆ ಇರಲಿಲ್ಲ. ಅವಳಿಗೆ ಇದ್ದದ್ದು ಪ್ರಶ್ನೆಗಳ ಭಯ, ತನ್ನ ಇತಿಹಾಸದ ಬಗೆಗಿನ ಪ್ರಶ್ನೆಗಳ ಭಯ. ಅವಳು ತುಟಿ ತೆರೆಯುತ್ತಿದ್ದುದು ಒಂದೇ ಕಡೆ, ಅದು ಮಕ್ಕಳ ಮುಂದೆ. ಕೆಲಸ ಮಾಡುತ್ತಿದ್ದ ಅಂಗನವಾಡಿಯ ಮಕ್ಕಳ ಮುಂದೆ ಮಾತ್ರ ಛಾಯಾ ತುಟಿ ತೆರೆಯುತ್ತಿದ್ದಳು. ಅಲ್ಲಿದ್ದ ಪುಟ್ಟ ಮಕ್ಕಳ ನಗುವಿನಲ್ಲಿ ಅವಳು ಕೆಲವು ಗಂಟೆಗಳ ಕಾಲ ತನ್ನ ನೋವನ್ನು ಮರೆತು ಬಿಡುತ್ತಿದ್ದಳು. ಅಂಗನವಾಡಿಯ ಬಾಗಿಲು ತೆರೆದ ಕೂಡಲೇ ಅವಳ ಬದುಕಿನ ಇನ್ನೊಂದು ಮುಖ ಹೊರಬರುತ್ತಿತ್ತು. ಮನೆಯೊಳಗೆ ಇದ್ದಾಗ ಇರುವ ಮೌನ, ಖಾಲಿತನ, ನೋವು ಎಲ್ಲವೂ ಅಂಗನವಾಡಿಯ ಬಾಗಿಲ ಹೊರಗೆ ನಿಂತು ಬಿಡುತ್ತಿತ್ತು. ಒಳಗೆ ಕಾಲಿಟ್ಟ ಕ್ಷಣದಿಂದ ಅವಳು ಪುಟ್ಟ ಮಕ್ಕಳ ಛಾಯಾ ಅಕ್ಕ. ಆ ವಾತ್ಸಲ್ಯದ ಕರೆಯಲ್ಲಿ ಅವಳ ವೈಯಕ್ತಿಕ ದುಃಖಕ್ಕೆ ಜಾಗವೇ ಇರಲಿಲ್ಲ. ಅಂಗನವಾಡಿಯ ಬಾಗಿಲು ತೆರೆದು ಕಸ ಗುಡಿಸುವುದು, ಚಾಪೆಗಳನ್ನು ಹಾಸುವುದು, ಕುಡಿಯುವ ನೀರಿನ ಕುಡವನ್ನು ತುಂಬಿಸುವುದು, ಅಡುಗೆಗೆ ಬೇಕಾದ ಪಾತ್ರೆಗಳನ್ನು ಸಿದ್ಧಪಡಿಸುವುದು, ಪ್ರತಿ ಕೆಲಸವನ್ನು ಅವಳು ಒಂದು ನಿಯಮದಂತೆ ಚಾಚೂ ತಪ್ಪದೆ ಮಾಡುತ್ತಿದ್ದಳು. ಒಂದು ಯಂತ್ರ ಕೆಲಸ ಮಾಡುವಷ್ಟು ನಿಖರವಾಗಿ ಒಂದರ ಹಿಂದೆ ಒಂದನ್ನು ಮಾಡಿ ಮುಗಿಸುತ್ತಿದ್ದಳು. ಛಾಯಾ, ನೀ ಬಂದ ಮೇಲೆ ನಮ್ಗೆಲ್ಲ ಕೆಲಸದ ಹೊರೆನೇ ಕಮ್ಮಿ ಆಗಿ ಹೋಗಿದೆ ನೋಡು ಎನ್ನುತ್ತಾ ಅಂಗನವಾಡಿಯ ಒಳಗೆ ಬಂದರು ಪ್ರೇಮಾ ಟೀಚರ್. ಅವರ ಮಾತಿಗೆ ಉತ್ತರ ಛಾಯಾಳ ಸಣ್ಣ ನಗೆ ಅಷ್ಟೇ. ಇನ್ನೇನು ಮಕ್ಕಳು ಬರ್ತಾರೆ, ಪೌಷ್ಟಿಕ ಆಹಾರದ ಡಬ್ಬಿ ತಗೊಂಡ್ಬಾ ಛಾಯಾ, ಗಂಜಿ ಮಾಡಿಟ್ಬಿಡ್ತೀನಿ, ಹಾಲಿನ ಜೊತೆ ಅದನ್ನು ಕೊಟ್ಬಿಡೋಣ, ಸುನಂದಾ ಟೀಚರ್ ಹೇಳಿದಾಗ, ನಾ ಆಗ್ಲೇ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ ಟೀಚರ್, ಇನ್ನೇನು ಪುಡಿ ಹಾಕಿ ಕೈಯಾಡಿಸ್ಬೇಕು, ನಾನು ಮಾಡ್ತೀನಿ ಬಿಡ್ರಿ ಎಂದು ಅಲ್ಲಿಂದ ಹೋದಳು. ಹುಡುಗಿ ನೋಡೋದಕ್ಕೆ ಮಂಕು, ಆದರೆ ಕೆಲಸ ಮಾತ್ರ ಭಾರಿ ಚುರುಕು. ಅದೆಲ್ಲಿಂದ ಬಂದಿದ್ದಾಳೋ ಏನೋ. ಒಂದಿನ ಆದರೂ ಒಬ್ಬರ ಹತ್ರನೂ ಹಾಳು ಹೊರಟೆ ಹೊಡೆದಿದ್ದು ಕಂಡಿಲ್ಲ ಎಂದರು ಸುನಂದಾ ಟೀಚರ್ ಪ್ರೇಮಾ ಟೀಚರ್ ಜೊತೆಗೆ. ನಂಗೇನೋ ಅವಳು ಮಂಕು ಅನ್ಸಲ್ಲ, ಅವಳ ಹಿಂದೆ ಏನೋ ಕಥೆ ಇದೆ ಕಣ್ರಿ. ಅವಳು ಬೇಕು ಬೇಕು ಅಂತಾನೆ ಮಂಕಿರೋ ಹಾಗೆ ನಟಿಸ್ತಾ ಇದ್ದಾಳೆ. ನನಗನ್ಸುತ್ತೆ
ಇವಳು ದೊಡ್ಡ ಕಳ್ಳಿನೋ ಕೊಲೆಗಾರ್ತಿನೋ ಆಗಿರ್ಬೋದು ಎಂದರು ಪ್ರೇಮ ಟೀಚರ್. ಏನ್ ಟೀಚರ್, ನಿನ್ನೆ ಯಾವ್ದಾದ್ರೂ ಪತ್ತೆದಾರಿ ಸಿನಿಮಾ ನೋಡಿದ್ರಾ? ನಗುತ್ತಾ ಕೇಳಿದರು ಸುನಂದಾ ಟೀಚರ್. ಹೂರಿ, ಒಳ್ಳೆ ಇಂಗ್ಲಿಷ್ ಸಿನಿಮಾ, ಏನ್ ಚೆನ್ನಾಗಿತ್ತು ಅಂತೀರಾ? ಹೀರೋನೇ ಕೊಲೆಗಾರ ಅಂತ ಕೊನೆಯವರೆಗೂ ಗೊತ್ತಾಗೋದೇ ಇಲ್ಲ ಎಂದವರು ಸುನಂದಾ ಟೀಚರ್ ಕಡೆ ಅಚ್ಚರಿಯಿಂದ ನೋಡುತ್ತಾ, ಅಲ್ಲ, ನಾನ್ ಪತ್ತೆದಾರಿ ಸಿನಿಮಾ ನೋಡಿದೆ ಅಂತ ನಿಮಗೆ ಹೆಂಗ್ ಗೊತ್ತಾಯ್ತು ಎಂದು ಕೇಳಿದರು. ಹೋದ್ವಾರ ನೀವು ಅದ್ಯಾವುದೋ ಹೀರೋಯಿನ್ ತ್ಯಾಗದ ಪಿಕ್ಚರ್ ನೋಡ್ಕೊಂಬಂದಾಗ ಛಾಯಾ ತನ್ನ ತಂಗಿಗೋಸ್ಕರ ಗಂಡನ್ ತ್ಯಾಗ ಮಾಡಿ ಬಂದಿರ್ಬೇಕು ಅಂತ ಹೇಳಿದ್ರಿ. ಆದ್ರೆ ಹಿಂದಿನ ವಾರ ಛಾಯಾ ಪತ್ತೆದಾರಿ ಪ್ರತಿಭಾ ತರ ಇರ್ಬೋದು ಅಂದಿದ್ರಿ ಎಂದರು ಸುನಂದಾ ಟೀಚರ್ ಜೋರಾಗಿ ನಗುತ್ತಾ. ಪ್ರೇಮ ಟೀಚರ್ ಮೂತಿ ತಿರುಗಿಸಿದರು. ನಂತರ ಅವರ ಕಲ್ಪನೆಗೆ ಅವರಿಗೆ ನಗು ಬಂದು ಜೋರಾಗಿ ನಗಲು ಆರಂಭಿಸಿದರು. ಸ್ವಲ್ಪ ಹೊತ್ತಿನಲ್ಲೇ ಪುಟ್ಟ ಪುಟ್ಟ ಹೆಜ್ಜೆಗಳ ಸದ್ದು ಕೇಳಿಸತೊಡಗಿತ್ತು. ಛಾಯಾ ಅಕ್ಕ ಕರೆಯುತ್ತಾ ಓಡಿ ಬಂದ ಕರಿಯ. ಅವಳ ಹತ್ತಿರ ಬರುವ ಅವಸರದಲ್ಲಿ ದೊಪ್ಪೆಂದು ಬಿದ್ದು ಬಿಟ್ಟ. ಛಾಯಾ ಅವನ ಬಳಿ ಓಡಿ ಬಂದಳು. ಯಾಕೋ ಪುಟ್ಟ ಇಷ್ಟವಸ್ರ ಎನ್ನುತ್ತಾ ಬಿದ್ದವನನ್ನು ಎತ್ತಿ ಹಿಡಿದಳು. ಅಂಗಿಯ ಮೇಲೆ ಕಾಲಿನ ಮೇಲೆ ಹತ್ತಿದ್ದ ಧೂಳನ್ನು ಕೊಡವಿದಳು. ಕರಿಯನ ಮೂಗಿನಿಂದ ಸೋರುತ್ತಿದ್ದ ಸಿಂಬಳವನ್ನು ಸ್ವಲ್ಪ ಕೂಡ ಅಸಹ್ಯ ಪಡದೆ ಒರೆಸಿದಳು. ಅಲ್ಲಿ ಇದ್ದಿದ್ದು ಆಯಾ ಅಲ್ಲ, ಮಕ್ಕಳ ಛಾಯಕ್ಕ. ಛಾಯಕ್ಕ, ನಾನು ನಿಂಗೆ ಅಂತ ಈ ಹೂ ತಂದಿದ್ದೀನಿ ಎನ್ನುತ್ತಾ ಛಾಯಾ ಕೈಗೆ ಪುಟ್ಟ ಗುಲಾಬಿ ಹೂ ಕೊಟ್ಟ. ಅವನು ಬಿದ್ದಾಗ ಅದರ ಒಂದಿಷ್ಟು ದಳಗಳು ಉದುರು ಹೋಗಿದ್ದವು. ಆದರೂ ಛಾಯಾ ನಗುತ್ತಾ ಅದನ್ನು ತನ್ನ ಕೈಗೆ ತೆಗೆದುಕೊಂಡಳು. ಹೂವನ್ನ ದೇವರ ಪಟದ ಮೇಲೆ ಇಡಬೇಕು ಎನ್ನುತ್ತಾ ದೇವರ ಫೋಟೋದ ಮೇಲೆ ಇಡಲು ಹೋದಳು. ಛಾಯವ್ವ, ಅದನ್ನ ನೀನೇ ಮುಡ್ಕೊಳವಾ ಎನ್ನುತ್ತಾ ಬಂದರು ಕರಿಯನ ತಾಯಿ. ಇದು ಆ ಗಿಡದಾಗ ಬಿಟ್ಟಿರೋ ಮೊದಲನೇ ಹೂವ, ನಿಂಗೆ ಕೊಡ್ಬೇಕು ಅಂತ ಆಸೆಯಿಂದ ತಂದವನೆ, ನೀನೇ ಮುಡ್ಕೋಬೇಕು ಕಣವ ಎಂದರು. ಮಗುವಿನ ಮುಗ್ಧ ಪ್ರೀತಿಗೆ ಸೋತು ಹೂವನ್ನು ಜಡೆಗೆ ಏರಿಸಿದಳು ಛಾಯಾ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.